ಗೌರಿ ಗಣೇಶ ಹಬ್ಬಕ್ಕೆ ಕೌಂಟೌನ್ ಆರಂಭವಾಗಿದ್ದು ನಗರದ ರಸ್ತೆಗಳಲ್ಲಿ ಗಣೇಶ ಮೂರ್ತಿಯನ್ನ ಕೂರಿಸಲು ಜನರು ಸಜ್ಜಾಗ್ತಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಗಣೇಶನನ್ನ ಕೂರಿಸಲು ಪೊಲೀಸರು ಹಲವು ಷರತ್ತುಗಳನ್ನು ವಿಧಿಸಿದ್ದು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆ ಸಹ ನೀಡಲಾಗಿದೆ. ಹೌದು, ಸಾರ್ವಜನಿಕ ಸ್ಥಳಗಳಲ್ಲಿ ವಿನಾಯಕ ಮೂರ್ತಿ ಪ್ರತಿಷ್ಠಾಪನೆಗೆ ಬೆಂಗಳೂರು ಪೊಲೀಸರು ಹಲವು ಷರತ್ತುಗಳನ್ನು ಜಾರಿ ಮಾಡುವ ಜೊತೆಗೆ ಡಿಜೆ ಬಳಕೆಗೂ ಕೂಡ ಬ್ರೇಕ್ ಹಾಕಲಾಗಿದೆ. ಹಾಗಾದ್ರೆ ಗಣೇಶ ಕೂರಿಸುವಂತಹ ಮುನ್ನ ಆಯೋಜಕರು ಪಾಲಿಸಬೇಕಾದಂತಹ ನಿಯಮಗಳೇನು ಅಂತ ನೋಡೋದಾದ್ರೆ, ಸಂಘ ಸಂಸ್ಥೆಗಳು ಗಣಪತಿ ವಿಗ್ರಹ ಪ್ರತಿಷ್ಠಾಪಿಸುವಂತಹ ಸ್ಥಳ ಹಾಗೆ ದಿನ ಸೇರಿದಂತೆ ಇತರೆ ಮಾಹಿತಿಯನ್ನು ಸಂಗ್ರಹಿಸಿ ಏಕಗವಾಕ್ಷಿ ಕೇಂದ್ರಗಳಲ್ಲಿ ಅನುಮತಿಯನ್ನು ಪಡ್ಕೊಳ್ಬೇಕು. ಇನ್ನು ವಾಹನ ಮತ್ತು ಸಾರ್ವಜನಿಕರು ಓಡಾಡುವಂತಹ ರಸ್ತೆ, ಪಾದಚಾರಿ ಮಾರ್ಗಗಳಲ್ಲಿ ಪೆಂಡಾಲ್ ಹಾಕಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ಅನುಮತಿ ಇರೋದಿಲ್ಲ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪೆಂಡಾಲ್ ಹಾಕಿ ಮೂರ್ತಿಯನ್ನ ಪ್ರತಿಷ್ಠಾಪಿಸುವಂತಹ ಆಯೋಜಕರು ಬಿಬಿಎಂಪಿ ಹಾಗೂ ಸಂಚಾರ ಪೊಲೀಸರು ಜೊತೆಗೆ ಬೆಸ್ಕಾಂ ಹಾಗೆ ಅಗ್ನಿಶಾಮಕ ಇಲಾಖೆಯಿಂದ ನಿರಾಪೇಕ್ಷಣ ಪತ್ರವನ್ನು ಪಡೆದು ಏಕಗವಾಕ್ಷಿ ಕೇಂದ್ರದಲ್ಲಿ ಅನುಮತಿಯನ್ನು ಪಡ್ಕೊಳ್ಬೇಕು. ಇನ್ನು ಧ್ವನಿವರ್ಧಕಗಳ ಬಳಕೆಗೆ ಬೆಳಗ್ಗೆ 6 ರಿಂದ ರಾತ್ರಿ 10ರವರೆಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಇನ್ನು ರಾತ್ರಿ 10 ರಿಂದ ಬೆಳಗ್ಗೆ 6 ಅವಧಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸುವವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ರಾತ್ರಿ 10ರ ನಂತರ ಪಟಾಕಿಯನ್ನ ಸಿಡಿಸುವಂತಿಲ್ಲ. ಇನ್ನು ಉತ್ಸವದ ಆಚರಣೆಗೆ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಬಲವಂತವಾಗಿ ಹಣವನ್ನ ವಸೂಲಿ ಮಾಡುವವರ ಮಾಹಿತಿಯನ್ನ ಸಂಗ್ರಹಿಸಿ ತಕ್ಷಣವೇ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತಂತೆ. ಇನ್ನು ಗಣಪತಿ ಉತ್ಸವಕ್ಕೆ ಹಣ ಕೇಳುವಂತಹ ನೆಪದಲ್ಲಿ ದರೋಡೆಕೋರರು ಮನೆಗೆ ನುಗ್ಗುವಂತಹ ಸಾಧ್ಯತೆಗಳಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಇನ್ನು ನಾಗರಿಕ ಸಮಿತಿ ಮತ್ತು ಮೊಹಲ್ಲಾ ಸಮಿತಿ ಹಾಗೆ ಕಾವಲು ಸಮಿತಿ ಸೇರಿದಂತೆ ಎಲ್ಲಾ ಸಮುದಾಯದ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಸೌಹಾರ್ದ ಸಭೆಯ ಆಯೋಜನೆ ಹಾಗೆ ಮೂರ್ತಿ ಪ್ರತಿಷ್ಠಾಪಿಸುವಂತಹ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಂದ ಲಿಖಿತ ಕೋರಿಕೆಯನ್ನು ಸ್ವೀಕರಿಸಿ ಸೂಕ್ತ ಭದ್ರತೆಯನ್ನು ಒದಗಿಸಲಾಗುತ್ತಂತೆ. ಇನ್ನು ಮೂರ್ತಿ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಹಾಕುವಂತಹ ಪೆಂಡಾಲ್ಗಳಲ್ಲಿ ಕಡ್ಡಾಯವಾಗಿ ಅಗ್ನಿಶಾಮಕ ಉಪಕರಣಗಳನ್ನು ಅಳವಡಿಸಬೇಕಂತೆ. ಇನ್ನು ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಿದಂತಹ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಕನಿಷ್ಠ 5 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಕಡ್ಡಾಯವಾಗಿದೆಯಂತೆ. ಇನ್ನು ಮೂರ್ತಿ ವಿಸರ್ಜನೆಯ ಸಮಯ ಹಾಗೂ ಮಾರ್ಗದಲ್ಲಿ ಪೊಲೀಸ್ ಭದ್ರತೆ ಇರಬೇಕಂತೆ. ಹಾಗೆ ರಾತ್ರಿ 10ರ ನಂತರ ಮೂರ್ತಿ ವಿಸರ್ಜನೆ ಮೆರವಣಿಗೆಗೆ ಅವಕಾಶ ಇರೋದಿಲ್ಲ. ಇನ್ನು ಮೆರವಣಿಗೆಯ ಮಾರ್ಗ ಮತ್ತು ಅಕ್ಕಪಕ್ಕದ ರಸ್ತೆಗಳಲ್ಲಿ ವಿಡಿಯೋಗ್ರಫಿ ಮೂಲಕ ಆಗು ಹೋಗುಗಳನ್ನು ಪೊಲೀಸರು ಚಿತ್ರೀಕರಿಸುತ್ತಾರಂತೆ. ಇನ್ನು ಆಯೋಜಕರಿಂದ ಸಾಮೂಹಿಕ ಗಣೇಶೋತ್ಸವದ ಮೆರವಣಿಗೆ ಮತ್ತು ವಿಸರ್ಜನೆಯ ಮಾಹಿತಿಯನ್ನು ಪಡೆದುಕೊಂಡು 5 ದಿನಗಳ ಮೊದಲೇ ಭದ್ರತೆಗೆ ಬೇಕಾಗುವಂತಹ ಸಿಬ್ಬಂದಿಯ ವಿವರವನ್ನು ಪಡೆದುಕೊಂಡು ನಿಯೋಜಿಸಲಾಗುತ್ತಂತೆ.